ರೆಬೆಲ್ಸ್. ಯತ್ನಾಳ್ ಟೀಮ್ನಲ್ಲಿದ್ದಂತಹ ರೆಬೆಲ್ ನಾಯಕರು ಸಂಜೆ ದೆಹಲಿ ಕಡೆ ಮುಖ ಮಾಡಲಿದ್ದಾರೆ. ಬೆಳಗಾವಿ ಸಭೆಯ ನಂತರ ದೆಹಲಿಗೆ ರೆಬೆಲ್ಸ್ ಶಿಫ್ಟ್ ಆಗ್ತಾರೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಎನ್ಆರ್ ಸಂತೋಷ್, ಬಿವಿ ನಾಯಕ್ ದೆಹಲಿಗೆ ಪ್ರಯಾಣಿಸಲಿದ್ದಾರೆ. ದೆಹಲಿಯಲ್ಲೂ ಕೂಡ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಲಿದ್ದಾರೆ ಈ ಎಲ್ಲ ರೆಬೆಲ್ಸ್. ಯತ್ನಾಳ್ಗೆ ನೋಟಿಸ್ ಬೆನ್ನಲ್ಲೇ ರೆಬೆಲ್ಸ್ ಟೀಮ್ ಕೆಂಡಾಮಂಡಲವಾಗಿದೆ. ಯಡಿಯೂರಪ್ಪ, ವಿಜೇಂದ್ರ ವಿರುದ್ಧ ರೆಬೆಲ್ಸ್ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿ ಬಣ ರಾಜಕೀಯ ಅನ್ನೋದು ದೆಹಲಿ ಅಂಗಳ ತಲುಪಿದ್ದು ಅಲ್ಲಿ ರಂಗೇರ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಡಿದಾಟ ತಾರಕಕ್ಕೇರಿತು. ಯತ್ನಾಳ್ ಬಾಯಿ ಮುಚ್ಚೋದಕ್ಕೆ ಅಂತ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಇಡೀ ರೆಬೆಲ್ಸ್ ಟೀಮ್ ಅಲರ್ಟ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಯತ್ನಾಳ್ಗೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಇಡೀ ಟೀಮ್ ಈಗ ಅಲರ್ಟ್ ಆಗಿದೆ. ದೆಹಲಿ ಕಡೆ ಮುಖ ಮಾಡ್ತಿದ್ದಾರೆ. ಇವತ್ತು ಸಂಜೆ ಏನೋ ದೆಹಲಿಗೆ ಹೊರಡ್ತಾ ಇದ್ದಾರಂತೆ. ಸೊ ಅದಕ್ಕೂ ಮುಂಚೆ ಏನು ಬೆಳಗಾವಿಲಿ ಮೀಟಿಂಗ್ ಮಾಡ್ತಾರ, ದೆಹಲಿಗೆ ಹೋದ ನಂತರ ಅಲ್ಲಿ ಇನ್ನೊಂದು ಸುತ್ತಿನ ಮೀಟಿಂಗ್ ಇದೆ. ಯಾರ್ಯಾರು ಹೋಗ್ತಾ ಇದ್ದಾರೆ? ಹೌದು ಶ್ವೇತಾ, ಯತ್ನಾಳ್ ಅವರಿಗೆ ಈಗಾಗಲೇ ಕೇಂದ್ರ ಶಿಸ್ತು ಸಮಿತಿ ಸೋಕಾಸ್ ನೋಟಿಸ್ ನೀಡಿದ್ದೆ ಅಂತ ಹೇಳಿ ಮಾಹಿತಿ ಕೂಡ ಹೊರಬರ್ತಿರುವಂತದ್ದು. ಆ ಬೆನ್ನಲ್ಲೇ ಈಗ ಯತ್ನಾಳ್ ಜೊತೆಗೆ ಗುರುತಿಸಿಕೊಂಡಂತಹ ಬಿಜೆಪಿ ರೆಬಲ್ಸ್ ನಾಯಕರು ಕೂಡ ಖಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿರುವಂತದ್ದು. ಇವತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಕುಮಾರ್ ಬಂಗಾರಪ್ಪ ಅವರು ಪ್ರತಿಕ್ರಿಯೆ ನೀಡಿರುವಂತದ್ದು. ಅದ್ರ ಜೊತೆಗೆ ಮಾಧ್ಯಮಗಳಿಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡುವಂತದ್ದು. ವಿಜೇಂದ್ರ ವಿರುದ್ಧ ಆಕ್ರೋಶನ ಹೊರಹಾಕಿರುವಂತದ್ದು. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂಡಕ್ಕೆ ಅನರ್ಹರಾಗಿದ್ದಾರೆ. ಅವರು ಇನ್ನೂ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕೊಂಡು ಓಡಾಡಬೇಕಾದಂತ ವ್ಯಕ್ತಿ. ಯಡಿಯೂರಪ್ಪನವರ ಕಾಲಿಗೂ ಕೂಡ ಧೂಳಿಗೂ ಸಮ ಆಗುವುದಿಲ್ಲ ಅನ್ನುವಂತಹ ಸಣ್ಣ ಪದಗಳನ್ನ ಬಳಸಿ ಏನು ಅಸಮಾಧಾನವನ್ನು ಹೊರಹಾಕಿರುವಂತದ್ದು. ಅದ್ರ ಜೊತೆಗೇನೆ ನಾವು ಯತ್ನಾಳ್ ಬೆನ್ನಿಗೆ ನಿಲ್ತೇವೆ ಅನ್ನುವಂತಹ ಮಾತನ್ನು ಕೂಡ ಹೇಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯಿಂದ ಈಗಾಗಲೇ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಹಾಗೂ ಎನ್ಆರ್ ಸಂತೋಷ್ ಸೇರಿದಂತೆ 4 ಕೂಡ ಈಗ ಗೋವಾಕ್ಕೆ ಹೋಗಿರುವಂತದ್ದು. ಗೋವಾದಿಂದ ದೆಹಲಿಗೆ ಪ್ರಯಾಣ ಬೆಳೆಸಕ್ಕೂ ಕೂಡ ಮುಂದಾಗಿರುವಂತದ್ದು. ಬಳಿಕ ಸಂಜೆ ಇವತ್ತು ರೆಬಲ್ಸ್ ನಾಯಕರು ಕೂಡ ಬೆಂಗಳೂರಿನಿಂದ ಕೂಡ ಕೆಲವಷ್ಟು ನಾಯಕರು ಕೂಡ ದೆಹಲಿಗೆ ಹೋಗುವ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲರೂ ಕೂಡ ಇವತ್ತು ಯತ್ನಾಳ್ ನೋಟಿಸ್ ಬೆನ್ನಲ್ಲೇ ಇವತ್ತು ಸಂಜೆ ದೆಹಲಿಯಲ್ಲಿ ಕೂಡ ಸಭೆ ಸೇರುವ ಸಾಧ್ಯತೆ ಇರುವಂತ. ಸಭೆಯಲ್ಲಿ ಕೂಡ ಕೇಂದ್ರ ಸಮಿತಿಯು ಕೂಡ ಉತ್ತರ ಕೊಡೋಕೆ ಯಾವ ರೀತಿ ಉತ್ತರ ಕೊಡಬೇಕು, ವಿಜೇಂದ್ರ ಅವರ ಮಾಡ್ತಕ್ಕಂತಹ ತಂತ್ರಕ್ಕೆ ಯಾವ ರೀತಿ ತಿರುಗೇಟನ್ನ ಕೊಡಬೇಕು ಅನ್ನುವಂತ ಬಗ್ಗೆ ಕೂಡ ಇಂದು ಸಂಜೆ ನಡೀತಕ್ಕಂಥ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಅನಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.